कुलदीप सिंह सेंगर की, तो मेरे साथ घिनौना कृत्य भी किया है, रेप भी किया है। और हमें तो उन्होंने किया, तो मैं कैसे प्रूव करूं? मैं क्या जिंदा हूं सर? तो यही मुझे करना पड़ेगा क्या? मैं निर्भय तरीके मर जाती तब सबको लगता कि हमारे साथ में रेप हुआ, कि मैं जिंदा हूं। हमें प्रूव करने में सालों बीत गए। ಈಗಲೂ ಕೂಡ ನಾನು ಅತ್ಯಾಚಾರಕ್ಕೊಳಗಾಗಿದ್ದೀನಿ ಅಂತ ಸಾಬೀತುಪಡಿಸಬೇಕಾಗಿದೆ. ನಾನು ನಿರ್ಭಯಳಂತೆ ಸತ್ತಿದ್ರೆ ಎಲ್ಲರೂ ನಂಬ್ತಾ ಇದ್ರು. ನನ್ನ ಮೇಲಿನ ಅತ್ಯಾಚಾರವನ್ನ ನಾನು ಹೇಗೆ ಸಾಬೀತುಪಡಿಸ್ಲಿ? ನಾನು ಜೀವಂತವಾಗಿದ್ದೇನೆ ಅನ್ನೋದೇ ನನ್ನ ತಪ್ಪ ಅಂತ ಕೇಳಿದ ಉನ್ನಾವೋ ಸಂತ್ರಸ್ತೆ. ಉನ್ನಾವೋ ಅತ್ಯಾಚಾರ ಪ್ರಕರಣದಲ್ಲಿ ಶಿಕ್ಷೆ ಅನುಭವಿಸ್ತಾ ಇರುವ ಮಾಜಿ ಶಾಸಕ ಕುಲ್ದೀಪ್ ಸಿಂಗ್ ಸೆಂಗಾರ್ ಅವರಿಗೆ ಜಾಮೀನು ನೀಡೋಕೆ ಸುಪ್ರೀಂ ಕೋರ್ಟ್ ನಿರಾಕರಿಸಿದ ಹಿನ್ನೆಲೆಯಲ್ಲಿ ಸಂತ್ರಸ್ತೆ ನಿರಾಳತೆ ವ್ಯಕ್ತಪಡಿಸಿದ್ದಾರೆ. ತನ್ನ ತಂದೆಯ ಕಸ್ಟಡಿ ಸಾವಿಗೆ ನ್ಯಾಯ ಒದಗಿಸುವಂತೆ ಅವರು ಮನವಿ ಮಾಡಿದ್ದಾರೆ. ಸುದ್ದಿ ಸಂಸ್ಥೆ ಎಎನ್ಐ ಜೊತೆ ಮಾತಾಡಿದ ಸಂತ್ರಸ್ತೆ ತೀರ್ಪು ಪ್ರಕಟವಾಗುವ ವೇಳೆ ನಾನೇ ನ್ಯಾಯಾಲಯದಲ್ಲಿದ್ದೆ ಅಂತ ತಿಳಿಸಿದ್ರು. ನಾನು ಇಂದು ಸುಪ್ರೀಂ ಕೋರ್ಟ್ಗೆ ಹೋಗಿದ್ದೆ. ನ್ಯಾಯಾಧೀಶರು ತೀರ್ಪು ನೀಡಿದಾಗ ನಾನು ನ್ಯಾಯಾಲಯದಲ್ಲೇ ಇದ್ದೆ. ಈ ತೀರ್ಪಿನಿಂದ ನನಗೆ ಬಹಳ ಸಂತೋಷ ಆಗಿದೆ. ವಿಚಾರಣೆಯನ್ನ 3 ತಿಂಗಳ ಒಳಗೆ ಪೂರ್ಣಗೊಳಿಸೋಕೆ ನ್ಯಾಯಾಧೀಶರು ಆದೇಶಿಸಿರೋದು ತಮಗೆ ತೃಪ್ತಿ ತಂದಿದೆ. ಆದ್ರೆ ನನ್ನ ತಂದೆ ಹಿಂತಿರುಗೋದಿಲ್ಲ ಅಂತ ಅವರು ಹೇಳಿದ್ರು. ತಂದೆಯ ಸಾವಿಗೆ ಸಂಬಂಧಿಸಿದ ಆರೋಪಿಗಳನ್ನ ಇನ್ನೂ ಕಾನೂನು ಕ್ರಮಕ್ಕೆ ಒಳಪಡಿಸದೇ ಇರೋದು ಅನ್ಯಾಯ ಅಂತ ಅವರು ಆಕ್ರೋಶ ವ್ಯಕ್ತಪಡಿಸಿದ್ರು. ಅತುಲ್ ಸಿಂಗ್ ಸೆಂಗಾರ್ ಮತ್ತು ಜೈದೀಪ್ ಸಿಂಗ್ ಸೆಂಗಾರ್ ನನ್ನ ತಂದೆಯನ್ನ ಕೊಲೆ ಮಾಡಿದ್ರು. ಅವರು ವೈದ್ಯಕೀಯ ಚಿಕಿತ್ಸೆಗಾಗಿ ಜೈಲಿನಿಂದ ಹೊರಗಿದ್ದಾರೆ. ಪ್ರಕರಣದಲ್ಲಿ ಭಾಗಿಯಾದ ಪೊಲೀಸ್ ಅಧಿಕಾರಿಗಳು ಹೊರಗಿದ್ದಾರೆ. जिस साहब ने 3 महीने का और जो भी ऑर्डर किया है कि इस पे सुनवाई हो, जल्द से जल्द उसको ख़त्म किया जाए, मैं इसमें भी संतुष्ट हूँ। लेकिन मेरे पिता तो दोबारा सर वापस नहीं आएंगे। उन दोषियों ने उनके भाई अतुल सिंह सेंगर, जयदीप सिंह सेंगर मेरे पिता को मार दिए, जान से ख़त्म कर दिया, मेरे सर से साया उठा लिया। वो तो बाहर है, अंतरिम जमानत पे बाहर है। वो तो दवा का मेडिकल लगाते हैं, दवा के इलाज का बाहर है। सारे मुलजिम बाहर है, सबको अंतरिम जमानत मिल रखी है। जिसने मेरे पिता को मारा था सब पुलिस वाले भी बाहर है, सब बाहर है। ಕುಲ್ದೀಪ್ ಸಿಂಗ್ ಸೆಂಗಾರ್ ನನ್ನ ಮೇಲೆ ಘೋರ ಕೃತ್ಯ ಎಸಗಿದ್ದಾರೆ. ಅವರು ನನ್ನ ಮೇಲೆ ಅತ್ಯಾಚಾರ ಮಾಡಿದ್ದಾರೆ. ನಾನದನ್ನ ಹೇಗೆ ಸಾಬೀತುಪಡಿಸಲಿ? ನಾನು ಜೀವಂತವಾಗಿದ್ದೀನಿ ಅನ್ನೋದೇ ನನ್ನ ತಪ್ಪ ಅಂತ ಅವರು ಪ್ರಶ್ನೆ ಮಾಡಿದ್ದಾರೆ. ನಾನು ನಿರ್ಭಯಾಳಂತೆ ಮೃತಪಟ್ಟಿದ್ರೆ ನನ್ನ ಮೇಲೆ ಅತ್ಯಾಚಾರ ನಡೆದಿದೆ ಅನ್ನೋದನ್ನ ಎಲ್ಲರೂ ನಂಬ್ತಾ ಇದ್ರು. ಆದ್ರೆ ನಾನು ಬದುಕುಳಿದಿದ್ದೀನಿ. ನನಗೆ ಸಂಭವಿಸಿದ್ದನ್ನ ಸಾಬೀತುಪಡಿಸೋಕೆ ವರ್ಷಗಳ ಕಾಲ ಹೋರಾಟ ಮಾಡಬೇಕಾಯ್ತು. ಕಳೆದ 8 ವರ್ಷಗಳಿಂದ ನ್ಯಾಯಕ್ಕಾಗಿ ನಿರಂತರವಾಗಿ ಹೋರಾಡ್ತಿದ್ದೇನೆ. ಇಂದಿಗೂ ನನ್ನ ಮೇಲಿನ ಅತ್ಯಾಚಾರವನ್ನ ಸಾಬೀತುಪಡಿಸುವ ಹೊಣೆಗಾರಿಕೆ ನನ್ನ ಮೇಲೆ ಉಳಿದಿದೆ. ಇದನ್ನ ಸಾಮಾನ್ಯ ಅಪಘಾತ ಅಂತ ಅವರ ಮಗಳು ಹೇಳಿದ್ದಾಳೆ. ಆದ್ರೆ ವೆಂಟಿಲೇಟರ್ ನಲ್ಲಿ ಜೀವನ್ ಮರಣದ ಹೋರಾಟ ನಡೆಸ್ತಿದ್ದ ನನಗೆ ಅದು ಹೇಗೆ ಸಾಮಾನ್ಯ ಅಪಘಾತ ಆಗ್ಬೋದು ಅಂತ ಅರ್ಥ ಆಗ್ಲಿಲ್ಲ. ನನ್ನ ತಂದೆಗೆ ನ್ಯಾಯ ದೊರಕಬೇಕು ಅಂತ ಸುಪ್ರೀಂ ಕೋರ್ಟ್ಗೆ ಮನವಿ ಸಲ್ಲಿಸಿದ್ದೇನೆ. ಅವರ ಆತ್ಮಕ್ಕೆ ಶಾಂತಿ ಲಭಿಸಬೇಕಾದ್ರೆ ಹಾಗೂ ನ್ಯಾಯ ಸಿಗಬೇಕಾದ್ರೆ ಆರೋಪಿಗಳಿಗೆ ಗಲ್ಲು ಶಿಕ್ಷೆ ವಿಧಿಸಬೇಕು ಅಂತ ಅವರು ಹೇಳಿದ್ದಾರೆ. ಇದಕ್ಕೂ ಮೊದಲು ಶಿಕ್ಷೆ ಅಮಾನತು ಹಾಗೂ ಜಾಮೀನು ಕೋರಿ ಸಲ್ಲಿಸಿದ್ದ ಅರ್ಜಿಗೆ ಸುಪ್ರೀಂ ಕೋರ್ಟ್ ನಿರಾಕರಿಸಿತ್ತು. ಮೇಲ್ಮನವಿಯನ್ನ 3 ತಿಂಗಳ ಒಳಗೆ ವಿಚಾರಣೆ ಮಾಡಿ ತೀರ್ಮಾನಿಸಲು ದೆಹಲಿ ಹೈಕೋರ್ಟ್ಗೆ ಸೂಚಿಸಿದೆ. ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ನೇತೃತ್ವದ ಪೀಠ ಮೇಲ್ಮನವಿಯನ್ನ ಆಲಿಸಿ ತೀರ್ಮಾನಿಸಲು ಹೈಕೋರ್ಟ್ಗೆ ಸೂಚಿಸೋದು ಸೂಕ್ತ ಅಂತ ಅಭಿಪ್ರಾಯಪಟ್ಟಿತು. ಶಿಕ್ಷೆ ವಿಧಿಸಲಾದ ಪ್ರಕರಣಗಳಲ್ಲಿ ಮೇಲ್ಮನವಿಯನ್ನ ಶೀಘ್ರವಾಗಿ ಆಲಿಸೋದು ಸಾಮಾನ್ಯ ನಿಯಮ ಆಗಿದ್ದು, ಸಂತ್ರಸ್ತೆಯ ಹಕ್ಕುಗಳನ್ನು ಕುಂಠಿತಗೊಳಿಸಲಾಗುವುದಿಲ್ಲ ಅಂತ ನ್ಯಾಯಾಲಯ ತಿಳಿಸಿದೆ. ಸೆಂಗಾರ್ ಪರ ವಕೀಲರು ಈಗಾಗಲೇ 7 ವರ್ಷಕ್ಕಿಂತ ಹೆಚ್ಚು ಕಾಲ ಜೈಲು ಶಿಕ್ಷೆ ಅನುಭವಿಸಿರೋದ್ರಿಂದ ಜಾಮೀನು ನೀಡಬೇಕು ಅಂತ ವಾದಿಸಿದ್ರೆ, ಸಿಬಿಐ ಪರ ವಕೀಲರು ಅವರು ಪ್ರತ್ಯೇಕ ಅತ್ಯಾಚಾರ ಪ್ರಕರಣದಲ್ಲೇ ಜೀವಾವಧಿ ಶಿಕ್ಷೆ ಅನುಭವಿಸುತ್ತಿರುವುದನ್ನು ಉಲ್ಲೇಖಿಸಿ ವಿರೋಧ ವ್ಯಕ್ತಪಡಿಸಿದ್ರು. ಗಂಭೀರ ಅಪರಾಧ ಹಿನ್ನೆಲೆ ಇರುವ ಪ್ರಕರಣಗಳಲ್ಲಿ ಜಾಮೀನು ನೀಡುವಲ್ಲಿ ನ್ಯಾಯಾಲಯಗಳು ಎಚ್ಚರಿಕೆ ವಹಿಸಬೇಕು ಅಂತ ಪೀಠ ಸ್ಪಷ್ಟಪಡಿಸಿದೆ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.